ಮಳವಳ್ಳಿ ತಾಲೂಕಿನ ಕಿರುಗಾವಲು ಕೆರೆ ಹರಾಜು ಪ್ರಕ್ರಿಯೆಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಎಂದು ಕಿರುಗಾವಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಾದೇಗೌಡ ತಿಳಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಕೆರೆ ಆವರಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ, ಕಾನೂನು ರೀತಿ ಟೆಂಡರ್ ಕರೆಯಲಾಗಿದೆ, ಅದರಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಕಿರುಗಾವಲು ಕೆರೆ 2.5 ಹೆಕ್ಟೇರ್ ವ್ಯಾಪ್ತಿಯಲ್ಲಿದ್ದು ಸರ್ಕಾರ ಹೆಕ್ಟೇರ್ಗೆ ₹300 ನಿಗದಿಯನ್ನು ಪಡಿಸಿದ್ದು, ಅದರ ಪ್ರಕಾರ 2.5 ಹೆಕ್ಟೇರ್ಗೆ ₹750 ಆಗುತ್ತದೆ. ಹರಾಜು ಆಗಿರುವುದು ₹10,500 ಇದು ಆದಾಯವಲ್ಲವೇ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದು ಹೆಕ್ಟೇರ್ಗೆ ₹300 ಇದೆ. ಒಂದು ಹೆಕ್ಟೇರ್ಗೆ ₹300 ಇದ್ರೆ ಇದು 2.5 ಹೆಕ್ಟೇರ್ ಕೆರೆ ಇದೆ. 2.5 ಹೆಕ್ಟೇರ್ ಕೆರೆಗೆ ₹750 ಆಯ್ತು. ನಾವು ₹10,500 ಹೋಗಿದ್ವಿ. ಸರ್ಕಾರದ ಕಣ್ಣಿಗೆ ಮೊನ್ನೆ ಇರ್ತಿಲ್ಲ, ಸರ್ಕಾರಕ್ಕೆ ಮೋಸ ಮಾಡಿಲ್ಲ ನಾವು. ಇದಕ್ಕೆ ಬೆಲೆ ಸರ್ಕಾರದ ರೈಟ್ ನಿಗದಿಪಡಿಸಿರೋದು ₹750. ಒಂದು ಹೆಕ್ಟೇರ್ಗೆ ₹300 ಗೌರ್ಮೆಂಟ್ ನಿಗದಿಪಡಿಸಿರೋದು. ನಾವು ಹೋಗಿರೋದು ₹10,500. ಈಗ ಭಾಗವಹಿಸಕ್ಕೆ ಹೋಗಿ ₹50,000 ತಗೊಳ್ಳೋದಿದ್ರು ತಗೋಬೋದಾಗಿತ್ತು. ಇಲ್ಲಿ ನೀರು ನಿಲ್ಲಲ್ಲ. ಗ್ರಾಮದ ಅಭಿವೃದ್ಧಿಗೆ ಎಲ್ಲ ಈಗ ಫೆನ್ಸ್ ಹಾಕಿ ಎಲ್ಲ ಕ್ಲೀನ್ ಆಗಿ ಶುದ್ಧವಾಗಿ ಇಟ್ಕೊಳ್ಳೋಕೆ ಗ್ರಾಮದವರೆಲ್ಲ ರೆಡಿ ಮಾಡಿದ್ದಾರೆ. ಗ್ರಾಮದವ್ರ ಜೊತೆ ಕೈ ಜೋಡಿಸಿ ನೀವು ಇಂಥದ್ದೆಲ್ಲ ಮಾಡಕ್ ಹೋಗ್ಬೇಡಿ. ಗ್ರಾಮಕ್ಕೆ ಅಭಿವೃದ್ಧಿ ಆಗುವಂತ ಕೆಲಸಕ್ಕೆ ತೊಂದರೆ ಕೊಡಕ್ ಹೋಗ್ಬೇಡಿ. ತಾವುಗಳು ಯಾರು ಮಾಡಿದ್ರಿ ಕೆರೆ ಕಸ ಇಟ್ಕೊಂಡು ಗಬ್ಬು ನಾರ್ತಾ ಇದೆ ಅಂತ ಆರೋಪ ಇದೆ. ಅದು ಈಗ ನಾವು ಸರ್ಕಾರಕ್ಕೆ ಮನವಿ ಮಾಡಿದೀವಿ ಸ್ವಾಮಿ. ಸರ್ಕಾರಕ್ಕೆ ಅರ್ಜಿ ಬರೀತಿದೀವಿ. ನಾವು ನಮ್ಗೆ ಜಾಗ ಕೊಡಿ, ನಾವು ಸ್ಥಳಾಂತರ ಮಾಡ್ಬೇಕು ಕಸನ ಅಂತ. ನಮ್ಗೆ ಜಾಗ ಅಂತ ಇರೋದು ಆ ಸ್ಥಳ ಬಿಟ್ರೆ ಕಿರ್ಗಾವಲ್ಲಿ ಇಡೀ ಕಸ ಇಲ್ಲ, ಆ ಸ್ಥಳದಲ್ಲೇ ಇರ್ಬೇಕು ಬಿಟ್ರೆ ಯಾರು ಜಾಗಕ್ಕೂ ಹಾಕಿಸ್ಕೊಳ್ಳಲ್ಲ ಊರಿನ ಕಸನ. ಈಗ ಸರ್ಕಾರದವರು ನಮಗ್ ಜಾಗ ಕೊಟ್ರೆ ಖಂಡಿತ ಅದ ಸ್ಥಳಾಂತರ ಮಾಡಿಸ್ತೀವಿ. ಪತ್ರ ಬರೆದಿದ್ದೀವಿ, ಪಾಸ್ಪೋರ್ಟ್ಗೂ ಹೇಳಿದೀವಿ, ತಹಸೀಲ್ದಾರ್ಗೂ ಹೇಳಿದೀವಿ, ಸಿಒಗೂ ಹೇಳಿದೀವಿ, ಎಲ್ಲರೂ ಗಮನಕ್ಕೂ ತಂದಿದ್ದೀವಿ. ಇದನ್ನ ಇನ್ನೂ ಆಗಿಲ್ಲ ಸರ್. ಕಸ ಎಲ್ಲ ಬೆಳ್ಕೊಂಡು ಎಲ್ಲ ವಾಸನೆ ಬಂದ್ಬಿಟ್ಟಿತ್ತು. ಕೆರೆ ವಾಸನೆ ಬಂದಂಥ ದಿನಗಳಲ್ಲಿ ಗ್ರಾಮದವರೆಲ್ಲ ಕೈ ಜೋಡಿಸಿ, ಅವ್ರ ಜೊತೆ ಧರ್ಮಸ್ಥಳದವ್ರ ಕೈ ಜೋಡಿಸಿ ಇದೆಲ್ಲ ಕ್ಲೀನ್ ಮಾಡಿ, ನಮ್ಮ ಗ್ರಾಮದ ಜನರ ಸಹಾಯದಿಂದ ಎಲ್ಲ ಕ್ಲೀನ್ ಮಾಡಿ, ಇಲ್ಲಿ ಏನೋ ಒಂದು ಒಳ್ಳೇದು ಮಾಡಬೇಕು, ಈ ಗಲೀಜನ್ನ ತಪ್ಪಿಸ್ಬೇಕು ಅಂತೇಳಿ ಇದೆಲ್ಲ ಉಳಿಸಿ ಎಲ್ಲ ಅಭಿವೃದ್ಧಿ ಮಾಡಿದ್ದೀವಿ. ಗ್ರಾಮದಿಂದ ಸಾರ್ವಜನಿಕರು ದುಡ್ಡು ಹಾಕಿದ್ದಾರೆ. ನಮ್ಮ ಗ್ರಾಮದ ಸಂಘದ ದುಡ್ಡೆಲ್ಲ. ಇವತ್ತಿನ ದಿನ ಅವರು ಬರೀ ಕೆರೆ ಬಗ್ಗೆ ಮಾತಾಡೋದಾದ್ರೆ ಕಲ್ಕುಣಿ ಕೆರೆ ಅದು 3 ಲಕ್ಷಕ್ಕೆ ಹೋಗಿದೆ, ಇದು 10,000 ಹೋಗಿದೆ ಅಂತ ಹೇಳ್ತಾರೆ. ಕಲ್ಕುಣಿ ಕೆರೆ ಎಷ್ಟು ವಿಸ್ತೀರ್ಣ ಇದೆ, ಕಿರ್ಗಾವಲ್ ಕೆರೆ ಎಷ್ಟಿದೆ? ಕಿರ್ಗಾವಲ್ ಕೆರೆ ಇದು ಬರೀ 6 ಎಕರೆ RTC. 6 ಎಕರೆನಲ್ಲಿ 1.5 ಎಕರೆ ಸಾಲಿದೆ. ಕೆರೆಗೆ ಸೇರೇ ಇಲ್ಲ. ಕೆರೆ ಇರೋದೇ ಒಂದು 3.5 ಎಕರೆ.